ಹಾಯ್ ಫ್ರೆಂಡ್ಸ್, ವಿನಯ್ ಟಿವಿ ಉದ್ಯೋಗ ಮಾಹಿತಿಗೆ ಸ್ವಾಗತ. ಇಂದು ನಾವು ಮಾತನಾಡುವುದು ಸರ್ಕಾರ ತಂದಿರುವ ಮೇರಾ ರೇಷನ್ ಆ್ಯಪ್ ಬಗ್ಗೆ. ಇದರಲ್ಲಿ ನಾವೇ ಮೊಬೈಲ್ ಮೂಲಕ ರೇಷನ್ ಕಾರ್ಡಿನಲ್ಲಿ ಹೆಸರನ್ನು ಸೇರಿಸುವುದು ಮತ್ತು ಡಿಲೀಟ್ ಮಾಡುವುದು ಹೇಗೆಂದು ಸುಲಭವಾಗಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ನೀವು ನಮ್ಮ ಚಾನಲವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ಬಳಿಕ ಸರ್ಚ್ನಲ್ಲಿ ಮೇರಾ ರೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸ್ಕ್ರೀನಿನಲ್ಲಿ ಕಾಣುತ್ತಿರುವ ಹಾಗೆ ಮೊದಲೇ ಬಂದಿರುವ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ ಬಳಿಕ ಆ್ಯಪನ್ನು ಓಪನ್ ಮಾಡಿ. ಆ್ಯಪ್ ಓಪನ್ ಆದ ಬಳಿಕ ಅನ್ಲಾಕ್ ಕೊಡಿ. ನಂತರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ನಿಮಗೆ ಬೇಕಾಗಿರುವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ನಂತರ ಮೇರಾ ರೇಷನ್ ಅಂತ ಬರುತ್ತೆ, ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಬಳಿಕ ನಿಮ್ಮ ಆಧಾರ್ ಕಾರ್ಡಿನ ನಂಬರನ್ನು ನಮೂದಿಸಿ. ನಂತರ ಕ್ಯಾಪ್ಚರ್ ಕೋಡನ್ನು ನಮೂದಿಸಿ. ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ನಂತರ OTPಯನ್ನು ನಮೂದಿಸಿ. OTP ನಮೂದಿಸಿದ ನಂತರ ವೆರಿಫೈ ಕ್ಲಿಕ್ ಮಾಡಿ. ವೆರಿಫೈ ಕ್ಲಿಕ್ ಮಾಡಿದ ಬಳಿಕ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಕ್ರಿಯೇಟ್ MPIN ನಂಬರ್ ಅಂತ ಬರುತ್ತೆ, ಅದರ ಮೇಲೆ ಕ್ರಿಯೇಟ್ ನೌ ಅಂತ ಕ್ಲಿಕ್ ಮಾಡಿ. ನಂತರ ನಿಮಗೆ ಆ್ಯಪ್ ಓಪನ್ ಆಗಲು 4 ಅಂಕೆಯ ನಂಬರನ್ನು ಕೇಳುತ್ತೆ. ನೀವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಬಹುದು. ಕನ್ಫರ್ಮಿಗಾಗಿ ಮತ್ತೊಮ್ಮೆ ನಂಬರನ್ನು ನಮೂದಿಸಿ. ಯುವರ್ MPIN ಕೋಡ್ ಹ್ಯಾಸ್ ಬಿನ್ ಸೇವ್ಡ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ನಂತರ ನೆಸೆಸರಿ ಡಿವೈಸ್ ಲೊಕೇಶನ್ ಕೇಳುತ್ತೆ, ವಿಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ನಂತರ ಎಲ್ಲ ಸ್ಕಿಪ್ ಮಾಡಿ. ನಂತರ ನಿಮ್ಮ ರೇಷನ್ ಕಾರ್ಡ್ ಬಂದಿರುತ್ತೆ. ರೇಷನ್ ಕಾರ್ಡ್ ನಂಬರು, ಸದಸ್ಯರ ಹೆಸರು ಬಂದಿರುತ್ತೆ. ನಂತರ ಇದರಲ್ಲಿ ಕಾಣುತ್ತಿರುವ ಹಾಗೆ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕಾಣುತ್ತದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಬಳಿಕ ನಿಮ್ಮ ಫ್ಯಾಮಿಲಿ ರೇಷನ್ ಕಾರ್ಡಿನಲ್ಲಿ ಹೆಸರು ಇರುವವರ ಎಲ್ಲರದು ಡೀಟೇಲ್ಸ್ ಬರುತ್ತದೆ. ಇದರಲ್ಲಿ ನಿಮಗೆ ಯಾರದ ಡೀಟೇಲ್ಸನ್ನು ಎಡಿಟ್ ಮಾಡುವುದಿದ್ದರೆ ಎಡಿಟ್ ಆಪ್ಷನ್ ಇರುತ್ತೆ, ಎಡಿಟ್ ಆಪ್ಷನ್ ಅಂತ ಕ್ಲಿಕ್ ಮಾಡಿ ಎಡಿಟ್ ಮಾಡಬಹುದು. ಹಾಗೆಯೇ ನಿಮ್ಮ ಸದಸ್ಯರನ್ನು ಆ್ಯಡ್ ಮಾಡಬೇಕಾಗಿದ್ದಲ್ಲಿ ಮೇಲೆ ಕಾಣುತ್ತಿರುವ ಆ್ಯಡ್ ನ್ಯೂ ಮೆಂಬರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ 9 ಸ್ಟೆಪ್ಗಳಿವೆ. ಅವನ ಸ್ಟೆಪ್ಗಳನ್ನು ಫಿಲ್ ಮಾಡ್ಕೊತ ಹೋಗಿ. ಫಿಲ್ ಮಾಡಿದ ನಂತರ 9 ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗುತ್ತಾರೆ. ಹಾಗೆಯೇ ಡಿಲೀಟ್ ಮಾಡಬೇಕಾದರೆ ಡಿಲೀಟ್ ಅಂತ ಇಲ್ಲಿ ಆಪ್ಷನ್ ಇದೆ, ಡಿಲೀಟ್ ಆಪ್ಷನ್ ಕೂಡ ಮಾಡಬಹುದು. ಈ ಆ್ಯಪಿನ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.